ಸೊ ಡೈಲಿ ಏನು ಸ್ಪೆಷಲ್ ಮಾಡೋದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಬೇಕು ಅಂತ ನಾನು ನೋಡ್ತಾನೇ ಇದ್ದೆ. ಸೊ ನನಗೆ ಇವತ್ತು ಸಿಕ್ತು ಗುಜರಾತಿ ಫೇಮಸ್ ದಾಲ್ ಢೋಕ್ಲಿ ಅಂತ ಹೇಳ್ತಾರೆ ಇದನ್ನು. ಸೊ ಬನ್ನಿ ಇದನ್ನು ಹೇಗೆ ಮಾಡೋಣ ಅಂತ ನೋಡೋಣ. ಸೊ ಫಸ್ಟು ನಾನೊಂದು ಗ್ಲಾಸಷ್ಟು ತೂರ್ ದಾಲ್ ತೊಗೊಂಡ್ಬಿಟ್ಟು ಅದನ್ನು ವಿಸಿಲ್ ಹಾಕ್ಕೊಂಡಿದ್ದೀನಿ. ಸೊ ಒಗ್ಗರಣೆಗೆ ನಾನು ತೊಗೊಂಡಿದ್ದೀನಿ ಕಡಲೆಬೀಜ, ಟೊಮೊಟೊ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ, ಸ್ವಲ್ಪ ಹುಣಸಿನ ಹುಳಿ ಹಾಕಲೇಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಸೊ ಹಿಟ್ಟು ಕೂಡ ನಾನು ಚಪಾತಿ ಹಿಟ್ಟು ಕೂಡ ನಾದ್ಕೊಂಡಿದ್ದೀನಿ. ಸೊ ಅದರೊಳಗಡೆ ಸ್ವಲ್ಪ ಸ್ಪೈಸಸ್ ಹಾಕಿ ಅದನ್ನು ನಾದ್ಕೊತಾ ಇದ್ದೀನಿ ಇವಾಗ. ಸೊ ಫಸ್ಟು ನಾನು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಸೊ ಅದರೊಳಗಡೆ ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಟರ್ಮರಿಕು ಆ್ಯಂಡ್ ಜೀರಾ ಪೌಡರು, ಜೀರಾ ಪೌಡರಲ್ಲ, ಜೀರಾ ಆ್ಯಂಡ್ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಚೆನ್ನಾಗೆ ನಾನು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಇಲ್ಲಿ ರೆಡಿ ಆದಮೇಲೆ ಸ್ವಲ್ಪ ಇದನ್ನು ನೆನೆ ಹಾಕ್ಲಿಕ್ಕೆ ಇಟ್ಟು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ನಾವು ಇದನ್ನು ಮುಚ್ಚಿಬಿಟ್ಟು, ಸೊ ಇನ್ನೊಂದು ಕಡೆ ನಾವು ಇವಾಗ ದಾಲ್ ಢೋಕ್ಲಿಗೆ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆ ಏನಕ್ಕೆ ಹಾಕಬೇಕು ಅಂತಂದರೆ ಇದನ್ನು ಡ್ರೈ ಆಗಬಾರ್ದು. ಸೊ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಮುಚ್ಚಿಬಿಟ್ಟು ಇಟ್ಬಿಡೋಣ. ಸೊ ಇನ್ನೊಂದು ಕಡೆ ಒಗ್ಗರಣೆಗೆ ಇವಾಗ ನಾನು ಇಟ್ಕೊಂಡಿದ್ದೀನಿ ಕಡಾಯಿ. ಸೊ ಅದರೊಳಗಡೆ ನಾನು ಹಾಕ್ಕೊತಾ ಇದ್ದೀನಿ ಆಯಿಲು, ಸೊ ಮತ್ತು ಸಾಸಿವೆ, ಜೀರಿಗೆ ಆ್ಯಂಡ್ ನಿಮಗೆ ಏನೇನು ವೆಜ್ಜಿಸ್ ಬೇಕೋ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಆಮೇಲೆ ಸಾಸಿವೆ ಜೀರಿಗೆ ಚೆನ್ನಾಗೆ ಇದಾದಮೇಲೆ ಅದರೊಳಗಡೆ ಸ್ವಲ್ಪ ಕಡಲೆಬೀಜ ಆ್ಯಂಡ್ ಕರಿಬೇವು, ಒಣಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು, ಸೊ ಈರುಳ್ಳಿ ಒಳಗಡೆ ನಾನು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಸ್ಕಿಪ್ ಮಾಡಬೇಡಿ, ಬೆಳ್ಳುಳ್ಳಿ ಇದ್ರೇ ಅದು ಟೇಸ್ಟು. ಲಾಸ್ಟಲ್ಲಿ ಸ್ವಲ್ಪ ಟೊಮೊಟೊ ಕೂಡ ಹಾಕ್ಕೊತಾ ಇದ್ದೀನಿ. ಸೊ ನಾವು ಇದರೊಳಗಡೆ ಹುಣಸಿನ ಹುಳಿನೇ ಹಾಕ್ತಾಯಿದ್ದೀವಿ. ಸೊ ಅದು ನೀವು ಟೊಮೊಟೊ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಸೊ ಇದರೊಳಗಡೆನೂ ನಾವು ಇವಾಗ ಡ್ರೈ ಮಸಾಲಾನ ಹಾಕ್ಕೊಳ್ಳೋಣ. ಸೊ ಫಸ್ಟ್ ನಾನು ರೆಡ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಸ್ವಲ್ಪ ಅದರೊಳಗಡೆ ಅರಿಶಿಣ ಆ್ಯಂಡ್ ಸಾಲ್ಟು ನೀವು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ, ಯಾಕಂದರೆ ಚಪಾತಿ ಹಿಟ್ಟು ನಾದುವಾಗೂ ನಾವು ಹಾಕ್ಕೊಂಡಿರ್ತೀವಿ. ಸೊ ಅದಕ್ಕೆ ಸ್ವಲ್ಪ ಸಾಲ್ಟು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಸೊ ನಾನು ಇದರೊಳಗಡೆ ಸಾಲ್ಟು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಗ್ಯಾಸ್ ಸಣ್ಣ ಇಟ್ಬಿಟ್ಟು, ಸೊ ಟೊಮಾಟೊ ಚೆನ್ನಾಗಿ ಮೆಲ್ಟ್ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಆವಾಗಲೇ ಟೇಸ್ಟ್ ಬರೋದು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಇದಕ್ಕೆ ಮುಚ್ಚಿಬಿಟ್ಟು ಚೆನ್ನಾಗೆ ಟೊಮೊಟೊ ಮೆಲ್ಟ್ ಆಗೋವರೆಗೂ ಇಡ್ತೀನಿ. ಸೊ ಇನ್ನೊಂದು ಕಡೆ ನಾನು ಬೇಳೆನ ಕುದಿಯೋಕ್ಕಿಟ್ಟಿದ್ದೆ, ಅದನ್ನು ಕೂಡ ಆಗಿದೆ. ಸೊ ಇದಕ್ಕೆ ನಾವು ಏನು ಮಾಡೋದು ಬೇಡ, ಡೈರೆಕ್ಟ್ ಹಾಗೇ ನಾವೇನು ಇವಾಗ ಮಸಾಲ ರೆಡಿ ಮಾಡಿದ್ವಲ್ಲ, ಸೊ ಅದರೊಳಗಡೆ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಸೊ ನಾವು ಇನ್ನೊಂದು ಕಡೆ ಚಪಾತಿ ಹಿಟ್ಟನ್ನ ನಾದಿ ಇಟ್ಟಿದ್ನಲ್ಲ, ಸೊ ಅದು ಕೂಡ ಚೆನ್ನಾಗಿ ಇವಾಗ ಹಿಟ್ಟು ಸೆಟ್ ಆಗಿರುತ್ತೆ. ಸೊ ಅದನ್ನು ನಾವು ಫಸ್ಟ್ ಇಲ್ಲಿ ಇನ್ನೂ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀವು ಹಾಕ್ಕೊಳ್ಳಿ, ನಿಮಗೆ ಗಟ್ಟಿ ನಿಮ್ಮ ಅಕಾರ್ಡಿಂಗ್ ನೀವು ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ದೊಡ್ಡದಾಗಿ ಚಪಾತಿ ಮಾಡ್ಕೊಂಡ್ಬಿಟ್ಟು ಅದು ಶೇಪಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಯಾವ ಶೇಪ್ ಕೊಡಬೇಕಂತೀರ ನೀವು ಆ ಶೇಪಲ್ಲಿ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಶೇಪ್ನ ಕಟ್ ಮಾಡಿಬಿಟ್ಟು ಅದು ಏನು ನಾವು ಬೇಳೆದು ಹಾಕಿದ್ವಲ್ಲ ಅದರೊಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಸೊ ನಾನು ಫಸ್ಟು ತ್ರಿಕೋನದು ಹಾಕಿದೆ. ಸೊ ಆಮೇಲೆ ಇದು ಫ್ಲವರ್ ಥರ ಮಾಡಿ ಹಾಕ್ತಾಯಿದ್ದೀನಿ. ಸೊ ನಿಮಗೆ ಯಾವ್ಯಾವ ಶೇಪ್ ಬರುತ್ತೆ ನೀವು ಅದು ಶೇಪು ನೀವು ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ಫ್ಲವರ್ ಥರ ಇದು ಕೂಡ ಆ್ಯಡ್ ಮಾಡಿಬಿಟ್ಟು ಅದನ್ನು ನಾವು ಒಂದೊಂದು ಮಾಡಿ ಹಾಕ್ತಾಯಿದ್ದೀನಿ. ಸೊ ನೋಡಿ ಇವಾಗ ಫೈನಲಿ ಫುಲ್ಲು ರೆಡಿ ಆಯಿತು. ನಾನು ಫಸ್ಟು ಫ್ಲವರ್ ಥರ ಎಲ್ಲ ಮಾಡ್ಕೊಂಡು ರೆಡಿ ಆದಮೇಲೆ, ಸೊ ನಿಮಗೇನಾದರೂ ಅಂಟ್ತಾ ಇದ್ದರೆ ನೀವು ಇಲ್ಲಿ ಆಯಿಲ್ ಕೂಡ ಕೈಗೆ ಹಚ್ಕೊಂಡ್ಬಿಟ್ಟು ಕೂಡ ನೀವು ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ ಫುಲ್ಲು ರೆಡಿ ಆಯಿತು. ಈ ಥರ ನೀವು ರೆಡಿ ಮಾಡಿಬಿಟ್ಟು ಲಾಸ್ಟಲ್ಲೂ ಕೂಡ ಹಾಕ್ಬೋದು. ಸೊ ಇಲ್ಲಿ ನೀವು ಗ್ಯಾಸ್ ಕಮ್ಮಿ ಅಂದರೆ ಸಣ್ಣ ಇಟ್ಟಿರಿ. ಸೊ ಒಂದೊಂದು ಇದರೊಳಗಡೆ ಆ್ಯಡ್ ಮಾಡಿಬಿಟ್ಟು, ಸೊ ಆಯಿತು. ಇದರಲ್ಲಿ ನೀವು ಎಕ್ಸ್ಟ್ರಾ ಏನು ಆ್ಯಡ್ ಮಾಡೋದಿಲ್ಲ. ಲಾಸ್ಟಲ್ಲಿ ಹುಣಸಿನ ಹುಳಿನ ಹಿಂಡ್ಬಿಟ್ಟು ಲಾಸ್ಟಲ್ಲಿ ಹಾಕಿ, ಯಾವತ್ತೂ ಫಸ್ಟಲ್ಲಿ ಹಾಕಬೇಡಿ, ಲಾಸ್ಟಲ್ಲಿ ಹಾಕಿ. ಸೊ ಇಲ್ಲಿ ನಾವು ಗರಂ ಮಸಾಲ ಮತ್ತು ಜೀರಾ ಪೌಡ್ರ್ ಏನೂ ಆ್ಯಡ್ ಮಾಡಲ್ಲ, ಜಸ್ಟ್ ಚಿಲ್ಲಿ ಪೌಡ್ರು ಮತ್ತು ಟರ್ಮರಿಕ್ ಅಷ್ಟೇ ಯೂಸ್ ಮಾಡೋದು. ಸೊ ಲಾಸ್ಟಲ್ಲಿ ಕೊತ್ತಂಬರಿಯನ್ನು ಹಾಕೋದಂತೂ ಮರೀಲೇಬೇಡಿ. ಸೊ ಅದರಲ್ಲಿ ಸ್ವಲ್ಪ ಗೀ ಹಾಕ್ಕೊಂಡು ಇದರಲ್ಲೂ ಕೂಡ ಹಾಕ್ಬೋದು, ಇಲ್ಲ ನೀವು ಪ್ಲೇಟಲ್ಲೂ ತಿನ್ನುವಾಗ ಕೂಡ ಬಿಸಿ ಬಿಸಿ ತಿನ್ಬೋದು. ಸೊ ಈ ರೆಸಿಪಿ ನಿಮಗೆ ಹೇಗೆ ಅನಿಸ್ತಾ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನನಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆ್ಯಂಡ್ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಆ್ಯಂಡ್ ಟೇಕ್ ಕೇರ್.